ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಕರ್ನಾಟಕದಲ್ಲಿ ಇರುವ ಮುರುಡೇಶ್ವರ ದೇವಾಲಯದ ಬಗ್ಗೆ ಹೇಳ್ತಾ ಇದ್ದೀನಿ. ಅಲ್ಲಿನ ದರ್ಶನದ ಬಗ್ಗೆ ಹಾಗೂ ಫೋಟೋಸ್ ಬಗ್ಗೆ ಹೇಳ್ಕೊಡ್ತೀನಿ. ನಾವು ಬೆಳಗ್ಗೆ ಮೆಸಕಲ್ಲಿ 5:30 ಗಂಟೆಗೆ ಸೋಲಾಪುರದಿಂದ ಧಾರವಾಡ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿಂದ ಡೈರೆಕ್ಟ್ ಟ್ರೈನ್ ಸಿಗೋದಿಲ್ಲ. ಅದಕ್ಕೆ ಧಾರವಾಡ ಹೋಗ್ಬೇಕು ಅಂದ್ರೆ 9 ಗಂಟೆ ಟ್ರಾವೆಲಿಂಗ್ ಆಗುತ್ತೆ. ಅದಕ್ಕೆ ನಾವು ನಸಕಲ್ಲೇ ಹೊರಟಿದ್ವಿ. ಸ್ವಲ್ಪ ಸಮಯಕ್ಕೆ ನಾವೆಲ್ಲರೂ ಸ್ನಾಕ್ಸ್ ಅನ್ನು ತಿನ್ಕೊಂಡು ಮುಂದೆ ಹೋದ್ಮೇಲೆ ದಾರಿಯಲ್ಲಿ ಗಣೇಶನ ದೇವಾಲಯದ ದರ್ಶನವನ್ನು ಪೂರ್ಣ ಪಡೆದುಕೊಂಡು ಮುಂದೆ ಹೋಗ್ತೀವಿ. ಹಾಗೆ ನಾವು ಫಸ್ಟ್ 1 ಅವರ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೆಲವು ಪಾಯಿಂಟ್ಸ್ ನೋಡಿಕೊಂಡು ಹಾಗೆ ಬೋಟಿಂಗ್ ಮಾಡಬಹುದು. ಸಮೀಪ ಬಂದಾಗ ಗೋಕರ್ಣ ಪ್ಯಾಲೇಸ್ ಹತ್ತಿರ ಊಟ ಮಾಡಿಕೊಂಡು ನಾವೆಲ್ಲ 1 ಅವರ್ಗೆ ಹೋಗ್ತಾ ಇದ್ದೀವಿ. ಆಗ್ತಾ ಇತ್ತು, ಯಾಕೆಂದ್ರೆ ಫಸ್ಟ್ ಟೈಮ್ ನಾನು ಸಮುದ್ರ ದಂಡೆಯಲ್ಲಿ ಹೋಗ್ತಾ ಇದ್ದೆ. ಹೊನ್ನವರಕ್ಕೆ ಹೋಗ್ತಾನೆ, ಅಲ್ಲಿ ಬೋರ್ಡು ರೆಡಿ ಆಗಿತ್ತು. ಇಲ್ಲಿ ನೀವು ಬೋಟಿಂಗ್ ಮಾಡಬೇಕು ಅಂದರೆ ಒಂದೊಂದು ಕಡೆ ಒಂದೊಂದು ಪ್ರೈಸ್ಗಳು ಚಾರ್ಜ್ ಮಾಡ್ತಾರೆ. ನೀವು ಏನಾದ್ರೆ ಅರ್ಗಿನಿಂಗ್ ನಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ಅಂದರೆ 1,000 ಪೇ ಮಾಡಿದ್ರೆ ನಿಮಗೆ 14 ಕಿಲೋಮೀಟರ್ ಬೋಟ್ ರೈಡ್ ಅನ್ನು ಕರೆದುಕೊಂಡು ಹೋಗ್ತಿರ್ತಾರೆ. ಇಲ್ಲಾದ್ರೆ ನಿಮ್ ಕಡೆ ಸಿಕ್ಕಾಪಟ್ಟೆ ದುಡ್ಡು ಅಂದ್ರೆ 2,500ಕ್ಕೆ 3,000 ಕೇಳ್ತಾರೆ. ನಾವು ಸನ್ರೈಸ್ ಟೈಮಲ್ಲಿ ಹೋಗಿದ ಕಾರಣ ಎಂತ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ. ನಮ್ಮ ಬೋಟಲ್ಲಿ ಹುಡುಗರು ಇದ್ದಾರೆ. ಅದೇ ಎದುರುಗಡೆ ಎಲ್ಲೆಲ್ಲಿ ನೋಡ್ತೀರಾ ಅಲ್ಲೆಲ್ಲ ಜೋಡಿ ಅಕ್ಕಿಗಳು ಕಾಣಿಸ್ತಾ ಇದ್ದಾರೆ. ಇದರಲ್ಲಿ ಅರಿಶಿನ, ಕುಂಕುಮ, ಬಳೆ, ಸೀರೆ, ಹೂವು ಎಲ್ಲ ಇದೆ. ಶುಭ ಸಂದರ್ಭಗಳಲ್ಲಿ ನಮ್ಮವರು ಇದನ್ನ ಬಾಗಿನ ರೂಪದಲ್ಲಿ ಕೊಡ್ತಾರೆ. ಇದು ನನ್ನ ಜೀವನದ ಅತಿ ದೊಡ್ಡ ಶುಭ ಸಂದರ್ಭ. ಈ ಜೀವ ನಿನ್ನಲ್ಲೇ, ನಾನಿನ್ನ ಕಣ್ಣಾಗಿ, ನೀನಾಡೋ ನುಡಿಯಾಗಿ, ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ. No, seriously, what is this place? This is heaven. It's not Kera, it's Karnataka, Honnawar. ಇದಕ್ಕೆ ಕೇರಾ ಪಾಯಿಂಟ್ ಅಂತ ಕರೀತಾರೆ. ಪಕ್ಕದಲ್ಲಿ ತುಂಬಾ ತೆಂಗಿನ ಮರವೇ ಇದ್ದ ಕಾರಣ ಇದು ಕೇರಾ ಎಕ್ಸ್ಪೀರಿಯನ್ಸ್ ಬರುತ್ತೆ. ಹೊನ್ನವರು ನಿಜವಾಗಲೂ ಸ್ವರ್ಗ. ಅದಕ್ಕೆ ನವದಂಪತಿಗಳು ಸ್ವರ್ಗಕ್ಕೆ ಕಾಲ ಇಡುವ ಮುಂಚೆ ಸ್ವರ್ಗನ ನೋಡಿ ಹೋಗೋಣ ಅಂತ ಹೊನ್ನವರಕ್ಕೆ ಬರುತ್ತಾರೆ. शामे मलंग सी, रातें सुरंग सी, बागी उड़ान पे ही ना जाने क्यों इलाही मेरा जी आए आए, इलाही मेरा जी आए आए. ಆಮೇಲೆ ಇಲ್ಲಿಂದ ನಾವು ಸ್ಟೇ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಬರೋವರೆಗೂ ಸಂಜೆ ಆದ ಕಾರಣ ಸಮುದ್ರವನ್ನು ಕಾಣ್ತಾ ಇಲ್ಲ. ಆದರೆ ಸಮುದ್ರದ ಧ್ವನಿಯನ್ನು ನನಗೆ ತಡ್ಕೋಕ್ಕಾಗ್ತಾ ಇಲ್ಲ. ಸಮುದ್ರವನ್ನು ನೋಡಬೇಕೆಂದು ಎಕ್ಸೈಟ್ಮೆಂಟ್ ತುಂಬಾ ಇದೆ. ಇಲ್ಲಿಂದ ನೀವು ನೋಡಬಹುದು ಮುರುಡೇಶ್ವರ ದೇವಾಲಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆ ಎತ್ತರದ ಗೋಪುರಂ ಕೂಡ ಅದ್ಭುತವಾಗಿ ಕಾಣ್ತಾ ಇದೆ. ನಾವು ಇಲ್ಲೇ ಸ್ಟೇ ಮಾಡ್ತಾ ಇದ್ದೀವಿ. ಅಮಾನಿ ಬೀಚ್ ಹೌಸ್ ಸ್ಟೇ ಅಂತ 400 ಮೀಟರ್ ಹತ್ತಿರ ದೇವಾಲಯ ಇದೆ. ಸೊ ನೀವು ಯಾರಾದರೂ ದೇವಾಲಯಕ್ಕೆ ಬರ್ತಾ ಇದ್ರೆ ಇಲ್ಲೇ ಸ್ಟೇ ಮಾಡಬೇಕು ಅಂತ ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ಇಲ್ಲಿ ಅಫೋರ್ಡೆಬಲ್ ಪ್ರೈಸಲ್ಲಿ ಅಂದರೆ 500 ಪರ್ ಹೆಡ್ ಇದ್ದರೆ ಸೊ
ಸೊ ಆರಾಮಾಗಿ 12 ಪೀಪಲ್ ಶೇರಿಂಗ್ 6000 ಫಿನಿಶ್ ಬಿಡ್ಬೋದು. ಫ್ರೆಂಡ್ಸ್ ಜೊತೆ ಇಲ್ಲಾದರೆ ಫ್ಯಾಮಿಲಿ ಜೊತೆ ಬರಬೇಕಾದ್ರೆ ಇದು ತುಂಬ ಅಫೋರ್ಡೆಬಲ್ ಆಗಿರುತ್ತೆ. ನಾವು ಹೀಗೆ ಫ್ರೆಶ್ ಆಗಿ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ಡಿನ್ನರ್ ಕೂಡ ಮಾಡಬೇಕು, ಯಾಕೆಂದರೆ ಎಂಜಾಯ್ ಮಾಡಿದ ಕಾರಣ ತುಂಬ ಹಸಿವಾಗಿದೆ. ತಾಯಿ ನೋಡ್ಬೋದು ಅದ್ಭುತವಾದ ದೇವಸ್ಥಾನ ಮತ್ತು ರಾಜಗೋಪುರಂ. ಮಹತೋಬಾರ ಮುರುಡೇಶ್ವರ ದರ್ಶನ ತಗೋಬೇಕು ಅಂದರೆ ಮುಂಜಾನೆ 6 ಗಂಟೆಯಿಂದ ಮಧ್ಯಾಹ್ನ 1ವರೆಗೆ ಮತ್ತೆ ಮಧ್ಯಾಹ್ನ 3ರಿಂದ ಸಂಜೆಯ 8 ತನಕ ದರ್ಶನವನ್ನು ಮಾಡಬಹುದು. ನೆಕ್ಸ್ಟ್ ಪಾರ್ಟಲ್ಲಿ ನಾವು ಸ್ವಾಮಿ ಮುರುಡೇಶ್ವರ ದರ್ಶನವನ್ನು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮಹತೋಬಾರ ಮುರುಡೇಶ್ವರ ಕ್ಷೇತ್ರವನ್ನು ತೋರಿಸ್ತಾ ಇದ್ದೇನೆ. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಪಟ್ಟಣದಲ್ಲಿ ಇರುವ ಈ ಕ್ಷೇತ್ರವನ್ನು ವಿಶ್ವದ 2ನೇ ಅತಿ ಎತ್ತರದ ಶಿವನ ಪ್ರತಿಮೆ ಹೆಸರುವಾಸಿಯಾಗಿದೆ. ಕಂಬುಕ ಬೆಟ್ಟದ ಮೇಲೆ ಇರುವ ಈ ಮುರುಡೇಶ್ವರನ್ನು 3 ಕಡೆಯಿಂದ ಅರಬ್ಬಿ ಸಮುದ್ರದಿಂದ ಸುತ್ತುವರಿದಿದೆ. ಇಲ್ಲಿ ಇರುವ ಭವ್ಯವಾದ ರಾಜಗೋಪುರಂ 20 ಮಹಡಿ ಇರುವಂತ 799 ಫೂಟು ಎತ್ತರದ ರಾಜಗೋಪುರಂ. ಇದನ್ನು 2008ರಲ್ಲಿ ಕಟ್ಟಿರೋದು. ಈ ರಾಜಗೋಪುರದ ಎಂಟ್ರೆನ್ಸ್ ಅಲ್ಲಿ ಕಾಂಕ್ರೀಟ್ ಎತ್ತರದ ಆನೆಗಳು ಕಾಣಬಹುದು. ಹಾಗೆ ರಾಜಗೋಪುರದ ಎಂಟ್ರೆನ್ಸ್ ಅಲ್ಲಿ 18ನೇ ಫ್ಲೋರಿಗೆ ಮೇಲಿಂದ ಟಾಪ್ ನೋಡೋಕೆ ಲಿಫ್ಟ್ನ ವ್ಯವಸ್ಥೆ ಇದೆ. ಇಲ್ಲಿ ದೊಡ್ಡವರಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ ಹಾಗೂ ಚಿಕ್ಕವರಿಗೆ 10 ರೂಪಾಯಿ ಟಿಕೆಟ್ ಇರುತ್ತೆ. ಇಲ್ಲಿಂದ ಶಿವನ ಅದ್ಭುತವಾದ ಮೂರ್ತಿ ಮತ್ತೆ ಸುತ್ತಮುತ್ತ 3 ಬಾಜುನಲ್ಲಿ ಅರಬ್ಬಿ ಸಮುದ್ರವನ್ನು ನೋಡಬಹುದು. ಸ್ವಾಗತ ಗೋಪುರದ ಒಳಗಿಂದ ನಾವು ಹೀಗೆ ದೇವಸ್ಥಾನ ಕಡೆ ಹೋಗ್ತಾ ಇದ್ದೇವೆ. ಮಹತೋಬಾರ ಮುರುಡೇಶ್ವರ ದೇವರ ದೇವಾಲಯ ಮುಂಜಾನೆ 6:30 ಗಂಟೆಗೆ ಮುಗಿದ ಕಾರಣ ಗರ್ದಿಯನ್ನು ಕಾಣ್ತಾ ಇಲ್ಲ. ಇನ್ನೂ ಸ್ವಲ್ಪ ಕತ್ತಲೆ ಆಗಿರೋದು. ಹಾಗೆ ಒಳಗೆ ದರ್ಶನಕ್ಕೆ ಹೋಗ್ತಾ ಒಳಗಡೆ ವಿಡಿಯೋ ಮತ್ತು ಫೋಟೋ ತೆಗೆಯೋಕ್ಕೆ ಅಲೌಡ್ ಇಲ್ಲ. ದರ್ಶನವನ್ನು ತಗೊಂಡು ಹೊರಗೆ ಬರೋ ತಕ್ಷಣ ಮುರುಡೇಶ್ವರ ಗುಡಿಯ ಸುತ್ತಮುತ್ತ ದತ್ತಾತ್ರೇಯ, ಗಣೇಶ, ಆಂಜನೇಯ, ಆದಿಶೇಷ, ಸುಬ್ರಹ್ಮಣ್ಯಂ ಸ್ವಾಮಿ, ಪಾರ್ವತಿಯ ದೇವಾಲಯ ಹಾಗೆ ನವಗ್ರಹಗಳನ್ನು ನೋಡಬಹುದು. ಈಗ ನಾವು ದೇವಾಲಯದ ಹೊರಗಡೆ ಬಂದಿದ್ದೀವಿ. ಮಹತೋಬಾರ ಮುರುಡೇಶ್ವರ ದೇವಾಲಯ ಹಾಗೆ ಗೋಪುರ ಮತ್ತೆ ಶಿವನ ಪ್ರತಿಮೆಯನ್ನು ಸಮಗ್ರ ನವೀಕರಣವನ್ನು ಡಾಕ್ಟರ್ R.N. ಶೆಟ್ಟಿ ಕೈಗೊಂಡಿದ್ದಾರೆ. ಅವರಿಗೆ ದ ಮುರುಡೇಶ್ವರ್ ಮ್ಯಾನ್ ಅಂತಾನೂ ಕರೆಯುತ್ತಾರೆ. ಅವರ ಅದ್ಭುತವಾದ ಪ್ರತಿಮೆಯನ್ನು ನೋಡಿಕೊಂಡು ಮುಂದೆ ಹೋಗೋಣ. ಇಲ್ಲಿಂದ ಮುಂದೆ ಬಂದ ಮೇಲೆ ನಮಗೆ ವಿಶ್ವದ ಅತಿ ಎತ್ತರದ ಶಿವನ ದರ್ಶನವನ್ನು ಆಗುತ್ತೆ. ಎತ್ತರದ ನಂದಿಯ ಎದುರು ಘಟಧಾರಿ ಶಿವನು ವಿರಾಜಮಾನ ಆಗಿದ್ದಾನೆ. ಈ ಅದ್ಭುತವಾದ ಶಿವನ ಮೂರ್ತಿಯನ್ನು ವಿಶ್ವದ 2ನೇ ಅತಿ ಎತ್ತರದ ಶಿವನ ವಿಗ್ರಹ ಅಂದರೆ 123 ಅಡಿ ಎತ್ತರದ ಶಿವನ ವಿಗ್ರಹ ನೋಡಬಹುದು. ಈ ಶಿವನ ವಿಗ್ರಹದ ತಳದಲ್ಲಿ ಸುಂದರ ಶ್ರೀ ರಾಮೇಶ್ವರ ದೇವಾಲಯ ಇದ್ದು ಸುತ್ತಲೂ ಮುರುಡೇಶ್ವರದ ತಳ ಪುರಾಣವನ್ನು ವಿವರಿಸುತ್ತಾ ಭೂ ಕೈಲಾಸ ಗುಹೆ. ಅದನ್ನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ.